ಜಿಮ್ಗೆಲ್ಲ ಕನ್ಸಿಸ್ಟೆಂಟ್ ಆಗಿ ಹೊಯ್ಲೇಬೇಡಿ, ಇಲ್ಲಾಂದ್ರೆ ನೀವು ನಂತರ ರೋಡಿಗೆ ಬಂದ್ಬಿಡ್ತೀರಿ. ಎಸ್, ಲೆಟ್ ಮಿ ಟೆಲ್ ಯು ಹೌ. ನಿಮಗೆ ಮೋಟಿವೇಟ್ ಅಪ್ ಇಷ್ಟ ಇಲ್ಲ ಅಂದ್ರೆ ಈ ವಿಡಿಯೋನ ಕಾಮ್ಗೆ ಹೋಗ್ಬೇಡಿ. ಹಾಯ್ ನಮಸ್ಕಾರ, ನಾನು ನಿಮ್ಮ ಶ್ರೀಂದಿ ಸಹ್ಯಾದ್ರಿ. ಇದು ನನ್ನ ಸೋಲೋ ಬ್ಯಾಕ್ ಪ್ಯಾಕಿಂಗ್ನ ದಿನ 210. ನಾನೀಗ ಇದ್ದೆ ವೆಸ್ಟ್ ಬೆಂಗಾಲ್ನ ಡಾರ್ಜಿಲಿಂಗಲ್ಲಿ. ಯಾರಾದರೂ ನನ್ನ ಹತ್ರ ಕೇಂಡಲ್ಲು ನಾನು ನಿಮ್ಮ ಥರ ಹೆಂಗೆ ಸೋಲೋ ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡೋದಂತ. ಅದಕ್ಕೆ ಸರ್ಫೇಸ್ ಲೆವೆಲಲ್ಲೂ ತುಂಬ ಆನ್ಸರ್ ಇತ್ತು. ಸೇವಿಂಗ್ಸ್ ಮಾಡಿ, ಮೈಂಡ್ ಸೆಟ್ ಬೆಳೆಸ್ಕಣಿ, ಕಮಿಟ್ಮೆಂಟ್ ಕಮ್ಮಿ ಮಾಡಿ, ಒಂದರ ಪ್ಲ್ಯಾನ್ ಮಾಡ್ಕಣಿ, ಜಸ್ಟ್ ಸ್ಟಾರ್ಟ್ ಇಟ್. ಉಫ್, ಹಿಂಗೆ ಲಿಸ್ಟ್ ಬೆಳೀತಾ ಹೋಯ್ತು. ಇದು ಇನ್ನೊಬ್ಬರಿಗೆ ವರ್ಕ್ ಆದ ಪ್ಲ್ಯಾನ್, ಅದು ನಿಮಗೂ ಕೂಡ ಸೇಮ್ ವೇಯಲ್ಲಿ ವರ್ಕ್ ಆತಂತ ಹೇಳೋಕ್ಕಾಗ್ತಿಲ್ಲ. ಎಂತಕ್ಕಂದರೆ ಎಲ್ಲರೂ ಅವ್ರ ವೇಯಲ್ಲಿ ಡಿಫ್ರೆಂಟ್ ಆಗಿದ್ರು. ಸೊ ಯು ನೀಡ್ ಅ ಯುನೀಕ್ ಪ್ಲ್ಯಾನ್. ಆದರೆ ಈ ಯುನೀಕ್ ವೇನ ಹುಡ್ಕಂದು ಹೆಂಗೆ ಅಂತ ನಿಮಗೆ ನನ್ನ ಓನ್ ಸ್ಟೋರಿಯಲ್ಲಿ ಅರ್ಥ ಮಾಡಿಸ್ದೆ. ದಿನಾಂಕ 1/9/2023 ಐ ಜಾಯಿನ್ಡ್ ಅ ಜಿಮ್ with the intention of getting some muscles during my rotational shift job that includes even a night shift. ನಾನು ಇದನ್ನ ಸ್ಟಾರ್ಟ್ ಮಾಡಿದಾಗ ನನಗೆ ಡಯಟ್, ಕ್ಯಾಲರಿ ಸರ್ಪ್ಲಸ್ ಇದ್ರ ಬಗ್ಗೆ ಎಲ್ಲ ಐಡಿಯಾನೇ ಇರಲ್ಲ. ಅದ್ರ ಮಧ್ಯ ನಾನ್ ವೆಜ್ ಕೂಡ ಬಿಟ್ಟಿದೆ. ದ ಓನ್ಲಿ ಥಿಂಗ್ ಐ ನೋನ್ ವಾಸ್ ಅಷ್ಟಪ್ಪ ದುಡ್ಡು ಕೊಟ್ಟಿದೆ, ಅದಕ್ಕಾರು ಡೈಲಿ ಜಿಮ್ಮಿಗೆ ಹೋಯ್ಕಂತ. ಟಿಪಿಕಲ್ ಮಿಡಲ್ ಕ್ಲಾಸ್ ಮೈಂಡ್ ಸೆಟ್. ಹಂಗೆ 5, 6, 7 ಅಂತ ತಿಂಗಳು ಕಳೀತು. ಜಿಮ್ಮಿಗೆ ಹೋಗೋದು ಕೂಡ ಒಂದು ರೂಟೀನ್ ತರ ಅಭ್ಯಾಸ ಆಯ್ತು. ಆದ್ರೆ ಬಾಡಿ ಅಂತೂ ವಿಸಿಬಲ್ ಆಯ್ಲೇ ಇಲ್ಲ. ಅದೇ ಕಾರಣಕ್ಕೆ ಯಾರಾದ್ರೂ ನಾನು ಜಿಮ್ಮಿಗೆ ಹೋತೆ ಅಂತ ಹೇಳಕ್ಕೂ ನಾಚಿಗೆ ಆತಿತ್ತು. ಆದ್ರೆ ನನ್ನೊಳಗೆ ಆತಿದ್ದು ಸಣ್ಣ ಸಣ್ಣ ಇಂಟರ್ನಲ್ ಶಿಫ್ಟ್ ನನಗೆ ಮಾತ್ರ ಗೊತ್ತಾತಿತ್ತು. ಅದು ಬರೀ ಮಾತಾಡೋತಿಗೆ ಐ ಕಾಂಟ್ಯಾಕ್ಟ್ ಮಾಡೋದಾಗಿರ್ಲಕ್ಕು, ಅಥವಾ ಪೌಡೆಡ್ ಜಿಮ್ ಮಿರರ್ ಮುಂದೆ ನಿಂತು ನನಗೆ ನಾನೇ ಕಾಂಪ್ಲಿಮೆಂಟ್ ಕೊಡೋದಾಗಿರ್ಲ, ಇಲ್ಲ ಒಬ್ಬನೇ ಪಾರ್ಕಿಗೆ ಹೋಗಿ ನನ್ನ ಡೈಲಿ ಪ್ರಾಕ್ಟೀಸ್ ಮಾಡೋದಾಗಿರ್ಲ. ಐ ಕ್ಯಾನ್ ಸಿ ದಟ್ ಐ ಆಮ್ ಬಿಕಮಿಂಗ್ ಮೋರ್ ಕಾನ್ಫಿಡೆಂಟ್ ಆ್ಯಂಡ್ ಕ್ಲಿಯರರ್. ದಟ್ಸ್ ವೆನ್ ಐ ಆಸ್ಕ್ ಮೈ ಸೆಲ್ಫ್ ಹೂ ಯು ಆರ್ ಆ್ಯಂಡ್ ವಾಟ್ ಯು ನೀಡ್, ಆ್ಯಂಡ್ ಐ ಗಾಟ್ ದ ಆನ್ಸರ್. ಎಸ್, ನಾನು ಎಲ್ಲರ ಥರ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿ ಜೀವಮಾನಡಿ ಜಾಬ್ ಮಾಡ್ಕೊಂಡು ಹಿಂಗೆ ನಾರ್ಮಲ್ ಆಗಿ ಸಾಯೋಕೆ ನನಗಿಷ್ಟ ಇರಲ್ಲ. ಹಂಗಂತ ಈ ಜವಾಬ್ದಾರಿಗಳೆಲ್ಲ ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ, ಆದರೆ ನಮಗೆ ಎಂತ ಬೇಕಂಬುದನ್ನ ಮರುಕಾಗ ಅಷ್ಟೆ. ಆಗ ಡಿಸೈಡ್ ಮಾಡಿದೆ ನಾನು ಟ್ರಾವೆಲ್ ಮಾಡ್ಕಂತ. ಅದು ಹೆಂಗೆ ಏನು ಅದಕ್ಕೆ ದುಡ್ಡಿಲಿಂದ ಬತ್ತ ಅಂತ ಯಾವುದೂ ಗೊತ್ತಿರಲ್ಲ. ನನಗೆ ಗೊತ್ತಿದ್ದೊಂದೇ, ಟ್ರಾವೆಲ್ ಮಾಡ್ಕಷ್ಟೆ. ಕಟ್ ಟು September 2025. ಹಿಯರ್ ಐ ಆಮ್ ಇನ್ ಡಾರ್ಜಿಲಿಂಗ್, ಸ್ಟಿಲ್ ಟ್ರಾವೆಲಿಂಗ್ ಸಿನ್ಸ್ 7 months. ಬಾಯ್ ಬಾಯ್, ಮತ್ ಸಿಕ್ವಾ.